ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಗೀತನ ಬರ್ತ್ಡೇ ಐತಿ. ನಾನು ನೋಡಿದ್ರೆ ಇವಾಗ 8 ಗಂಟೆಗೆ ಎದ್ದೀನಿ. ನಮ್ಮ ಮನುಷ್ಯ ಎಲ್ಲರೂ ರೆಡಿ ಆಗ್ಯಾರ. ಆಗಲ್ಲ ನಾನು ವಿಶ್ ಮಾಡಿಬಿಟ್ರ ಅನ್ಕೊಂಡೀನಿ. ಯಾರಿಗೂ ಗೊತ್ತಿಲ್ಲ. ನಾನು ಇವಾಗ ವಿಶ್ ಮಾಡಿದಾಗ ಎಲ್ಲರೂ ಶಾಕ್ ಆಗ್ಯಾರ. ಗೀತ ಅಂತೂ ಫುಲ್ಲು ಬೇಜಾರಾಗದಳ ಈಗ. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ತ್ಡೇ. ಐರಾ ಮಮ್ಮಿಗೆ ವಿಶ್ ಮಾಡ್ಬಾ. ನನ್ನ ಬರ್ತಡೇ ಐತಿ. ಅಯ್ಯೋ ಹುಡುಗಿಯರು ಅಷ್ಟೊಂದು ಬರ್ತಡೇ ಇರೋದು. ಸಣ್ಣ ಮತ್ತೆ ದೊಡ್ಡವ್ರು ಇರಲ್ಲ ನನ್ನ ಬರ್ತಡೇ. ನಿಮ್ಮ ಬರ್ತಡೇ ಎಷ್ಟು ಲೇಟ್ ಆಯ್ತು ನೋಡು ವಿಶ್ ಮಾಡಕ್ಕೆ. ಅಯ್ಯ ಕಕ್ಕಿಗೆ ವಿಶ್ ಮಾಡ್ಬಾ. ಆ ಥರವನ್ನ ಫಸ್ಟ್ ವಿಶ್ ಮಾಡಿದ್ದು 12 ಗಂಟೆಗೆ ಎಬ್ಸಿದ್ನಿ ಕರೆಕ್ಟ್. 12 ಗಂಟೆಗೆ ಎದ್ರು ಆತ. 12 ಗಂಟೆಗೆ ಎದ್ರು ವಿಶ್ ಮಾಡಿದಂಗೆ. ನಾನು ಟೈಮ್ ನೋಡಕ್ಕೆ 12 ಗಂಟೆ ಕರೆಕ್ಟ್ ಕೆಲಸ ಹೇಳೋದಕ್ಕೆ. ಅವಾಗ ನಾನು ಬಡ್ದು ಎಬ್ಸಿದ್ರೆ ಎದ್ದೇಳ್ತಿದ್ದೆ ನಾನು. ಲವ್ ಮಕ್ಕಳೊಳಗೆ ಹಾಕಿ ಗೊತ್ತುಬಿಡ್ತಾಳಲ್ಲ. ಊರರೆಲ್ಲ ವಿಶ್ ಮಾಡಾಕತ್ತಾರ. ಅವನಿಂದ ಮಕ್ಕಂದಿರ್ತಾನೆ. ಆದ್ರೆ ಆ ಥರ ಸರ್ಪ್ರೈಸ್ ಕೊಡ್ತಾನೆ, ನೀನೇನು ಕೊಡಲ್ಲ. ಸರ್ಪ್ರೈಸ್ ಏನು ಕೊಡ್ಬೇಕು? ಏನು ಕೊಟ್ಟಿನಿ ನನ್ನ ಒಂದು ಬರ್ತಡೇ ನೀನು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸ್ ನಾನು 8 ಗಂಟೆಗೆ ಎದ್ರೆ ಏನು ಸರ್ಪ್ರೈಸ್ ಕೊಡ್ತೀನಿ? ನೀನು ಎದ್ದಾಗದ ಅಡುಗೆ ಪಡಿ ಮಾಡಿ ನೀನು ನನಗೆ ಸರ್ಪ್ರೈಸ್ ಕೊಟ್ಟು ದಿನ ತರುವ ನೋಡಿ. ಫಸ್ಟ್ ವಿಶ್ ಮಾಡಿದ್ದ ತರುವಂತೆ, ನಾವು ವಿಶ್ ಮಾಡಿಲ್ಲ. ಕರೆಕ್ಟ್ 12 ಗಂಟೆಗೆ ಎಬ್ಸನ್. ಮತ್ತೆ ಇವತ್ತು ಮಮ್ಮಿಗೆ ಏನು ಸರ್ಪ್ರೈಸ್ ಕೊಡೋಣ ಇರ? ಹಾಂ ತಗೊಂಬ ಇರ ಗಡನ. ಮಮ್ಮಿಗೆ ಸರ್ಪ್ರೈಸ್, ಬರ್ತ್ಡೇ ಸರ್ಪ್ರೈಸ್ ಅದು. ಫ್ರೆಂಡ್ಸ್, ಫೈನಲಿ ನಮ್ಮ ಗೀತಾಗ ಬರ್ತ್ಡೇ ಸರ್ಪ್ರೈಸ್ ಕೊಡ್ಬೇಕಂತಂದು ತಗೊಂಬರಕತ್ತೀವಿ. ಏನಾದರೂ ಒಂದು ಸರ್ಪ್ರೈಸ್ ಕೊಡಲೇಬೇಕಲ್ಲ. ಅದ್ರ ಸಲುವಾಗಿ ನಮ್ಮ ಐರಂಗೆ ಕರ್ಕೊಂಡು ಹೋಗಿ ತಗೊಂಬಂದಿನಿ. ಇವಾಗ ವಜ್ಜಾದವ ಮತ್ತವು. ಹಾಂ ಗೀತಾರವರೇ ಓಪನ್ ಮಾಡಿರಿ. ಒಟ್ಟು 3 ಚೀಲ ತಗೊಂಬಂದೀವಿ. ಬಾಳೆಹಣ್ಣಲ್ಲ ಅವು ನಮ್ದು ತೈ ಎಲ್ಲ ಅದ ಸರ್ಪ್ರೈಸ್. ಈಗ ಆ ಥರ ಒಳಕತ್ತಿಬಿಟ್ಟಾನ ನೋಡ್ಗ. ಅಲ್ಲಿ ಮುಂದೋಗಿ ನಿಂತ್ರೆ ಸುಮ್ಮನೆ ಹಾಕಣ. ಒಟ್ಟ ಮುಂದೆ ಇರ್ಬೇಕು. ಒಟ್ಟ ಯಾರು ಬೇಕಪ್ಪ? ಐರಾ. ಹಾಂ ನಮ್ಮ ಗೀತ ಓಪನ್ ಮಾಡೈರ. ನಮ್ಮ ಗೀತ ಶಾಕ್ ಹಾಕಳ ಈಗ. ಓಪನ್ ಮಾಡಿ ಫುಲ್ ಓಪನ್ ಮಾಡೈರಾ. ಫುಲ್ ಓಪನ್ ಮಾಡು. ಯಾರು ಇವೆಲ್ಲಿದ್ದು? ಇಲ್ಲಿ ಪೇರ್ಲೆಹಣ್ಣು ಇಲ್ಲೇ ಇಲ್ಲೇ ಇದ್ದು ಅಲ್ಲಿ ಅಂಗಡಿಯಾಗ. ಈ ಥರದ್ದು ಇಲ್ಲಿ ಬಂದವ. ನೋಡಿ ಫ್ರೆಂಡ್ಸ್, ನಮ್ಮ ಗೀತನ ಸರ್ಪ್ರೈಸ್ ಇವ. ಪೇರ್ಲೆಹಣ್ಣು ಚೆನ್ನಾಗಿ ಡೈಲಿ ಒಂದೊಂದು ತಿನ್ನಿವು, ಆರೋಗ್ಯವಾಗಿರ್ತೀವಿ. ಮತ್ತು ಇವತ್ತು ನಾಷ್ಟ ತಗೊಂಬಂದೀನಿ. ಇವತ್ತು ಸ್ಪೆಷಲ್ಲಾಗಿ ದಿನ ಮನೆಯಿಂದ ನಾಷ್ಟ ಮಾಡ್ಕೊಂಡು ತಿಂತಿದ್ಲು. ಇವತ್ತು ಹೊರಗಡೆಯಿಂದ ನಾಷ್ಟ ತಂದು ಕೊಡಕತ್ತೀನಿ. ಇಡ್ಲಿ ಸಾಂಬಾರು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಕೆಲವೊಂದಿಷ್ಟು ನಮ್ಮ ಗೀತಾಗ ಪನ್ನಿ ಕ್ವಶನ್ ಕೇಳ್ತನ. ಸ್ವಲ್ಪ ಫನ್ನಿಯಾಗಿ ಆನ್ಸರ್ ಮಾಡ್ತಾರೆ ಅನ್ಕೊಂಡೀನಿ. ನೋಡೋಣ ಫ್ರೆಂಡ್ಸ್. ಇವಾಗ ಗೀತನ 10 ಪನ್ನಿ ಕ್ವಶನ್ ಕೇಳ್ತನ. ಏನೇನು ಆನ್ಸರ್ ಮಾಡ್ತಾರೆ ನೋಡೋಣ. ಈಗ ಫಸ್ಟ್ನೇ ಕ್ವಶನ್, ಗೀತಾ ನಿಂಗೆ ಏನಾರು 1 ಕೋಟಿ ಲಾಟ್ರಿ ಹೊಡಿತನಕ ಅವಾಗ ನೀ ಆ ಹಣದಿಂದ ಏನು ಮಾಡ್ತಿ? ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ. ಸ್ವಿಟ್ಜರ್ಲ್ಯಾಂಡ್? ನಂದು ಡ್ರೀಮ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು ಅನ್ನೋದು.
ಹ್ಞೂ ಅದ್ರಾಗ ಬಂದ್ರ ಒಂದು 5-6 ಲಕ್ಷ ಆಗ್ಬೋದಾ ಹೋಗಿ ಬರಾಕ. ಹ್ಞೂ ಹೋಗಿ ಬಂದು ಉಳ್ಕೆದ್ನ ನಿನ್ ಕೊಡ್ತೀನಿ. ಹ್ಞೂ ಅಷ್ಟು ನನಗೆ ಹಾಂ ಒಟ ನಿಂದು ಕನಸೇನು ಈಗ? ಹಾಂ ನಾನು ಕಂತು ನೀರು ಎಡ್ಸ್ಕೊಂಡು ಉಳ್ಕೆದ್ ನಿನಗೆ ಕೊಡ್ತೀನಿ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋದ ನಿನ್ನ ಕನಸನ? ಎದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಎದಕ್ಕೆ? ಅದೊಂದು ಡ್ರೀಮ್ ನನಗೆ. ಫಸ್ಟು ಇಲ್ಲೆಲ್ಲ ಕರ್ನಾಟಕ ಸುತ್ತಬೇಕಾ, ಹ್ಞೂ ಸುತ್ತಿದ್ಮೇಲೆ ಸ್ವಿಟ್ಜರ್ಲ್ಯಾಂಡ್. ಹ್ಞೂ ಅದೊಂದು ಡ್ರೀಮ್ ಪ್ಲೇಸ್ ನಂದು, ಹೋಗಿ ಬರೋಕೆ. ಹಾಂ, ಈ 2ನೇ ಕ್ವಶನ್. ನಾನು ಕನ್ನಡಿ ಮುಂದೆ ಸ್ವಲ್ಪ ಏನಾರ ಸ್ಟೈಲಾಗಿ ಸ್ವಲ್ಪ ಏನಾರು ಮೇಕಪ್ ಗೀಕಪ್ ಹೇರ್ ಸ್ಟೈಲ್ ಮಾಡ್ಕೊಂಡ್ರ ನಿನಗೇನು ಅನ್ಸುತ್ತ? ಸುರ ಸುಂದರ ಏನ್ ಅನ್ಸತ್ ಏನ್ ಅನ್ಸತ್ತಂದ್ರ ಜಾಸ್ತಿ ಕನ್ನಡಿ ಮುಂದೆ ಯಾರು ನಿಂದಿರ್ತಾರ ಗೊತ್ತನ? ಚೆನ್ನಾಗಿರ್ಲಾರ ನಿಂದಿರ್ತಾರ. ನೀನ್ ಚೆನ್ನಾಗಿಲ್ಲ ಅಂತ ಅರ್ಥಂಕಾದ್ರ ಅಲ್ಲ, ನಿನಗೆ ಅನ್ಸೋದು ಏನು? ಬಗನ ನಾನು ಸ್ವಲ್ಪ ಹೇರ್ ಸ್ಟೈಲ್ ಸರಿ ಮಾಡ್ಕೊಳೋದು, ಸ್ವಲ್ಪ ಕನ್ನಡಿ ಮುಂದೆ ನಿಂದ್ರೋದು, ಇವತ್ತು ಎಲ್ಲಿಗಾದ್ರೂ ಹೊಂಟಾನೆ ಏನಂತ ಅಷ್ಟೇ. ಅಷ್ಟೇ, ಏನು ಬೇರೆ ಏನು ಬರಲ್ಲ ಯೋಚನೆಗಳು? ಎಲ್ಲಿಗೆ ಹೊಂಟೆ ಅಂತ ಕೇಳೋದು ನಾನು ಅಷ್ಟೇ. ನೀ ರೆಡಿ ಈಗ ಒಂದಿನ ಅದು ಕೇಳ್ತಿ, ಬಗನ್ ದಿನ ಬೇಸ್ ಸ್ಟೈಲ್ ಮಾಡಕ್ ದಿನ ಯಾರಿಗೆ ಕಾಳು ಹಾಕಕರ್ತಿದ್ದ ಅರ್ಥ. ನೀನ್ ತಿಕ್ಕನದು ನಿನ್ ತಲೆ ಬರೋದು ಹೇಳ್ಬೇಕು ಅಷ್ಟ. ನಾನು ಅಲ್ಲ, ನಿನಗೆ ಯಾರು ಹಂಗಿಲ್ಲ ಬಿಡು, ನಿನ್ನ ಮಕ್ಕಕ್ಕೆ ಯಾರು ಬಿಡ್ಬೇಕ? ಏನಿಲ್ಲ, ಹಂಗ ಏನೋ ಒಂದ್ ಸ್ವಲ್ಪ ಈಗ ಎಲ್ಲ ಚೇಂಜ್ ಆಗಿರಲ್ಲ ಜನ, ನಾನು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕನ್ನೋದು ನಿನಗೆ ಅನ್ಸೋದು. ಅಷ್ಟೇ. ದಿನ ನಾನು ಕನ್ನಡಿ ಮುಂದೆ ಏನಾರು ರೆಡಿ ಹಾಕತ್ತೀರಿ ನಿನಗೆ ಅನ್ಸೋದು ಅದ. ಇವಾಗ 3ನೇ ಕ್ವಶನ್. ನನ್ನ ಮದುವೆ ಆದಾಗ ಚೆನ್ನಾಗಿದ್ದೇನ ನನ್ನ ಮದುವೆ ಆದ್ಮೇಲೆ ಚೆನ್ನಾಗಿದೆ? ಯಾವ್ದು? ನಾನು ಆವಾಗ ಚೆನ್ನಾಗಿದ್ನೆ, ಇವಾಗ ಚೆನ್ನಾಗಿದ್ದೆ. ಅಲ್ಲ ಅಂದ್ರೆ ಬ್ಯೂಟಿಯಾಗ ಫೇಸ್ ಫೇಸ್ ನಿನಗೆ ಅನ್ಸೋದು ಈಗ ಚೆನ್ನಾಗೈತಿ. ಈಗ ಚೆನ್ನಾಗಿದೆ, ಅವಾಗ ಅವಾಗ ಚೆನ್ನಾಗಿದೆ. ಒಂದ್ ಸ್ವಲ್ಪ ದಪ್ಪ ಇದ್ನೆ, ಓದ್ಬೇಕಾದ್ರ ದಪ್ಪ ಇದ್ನೆ. ಈಗ ಒಂದ್ ಸ್ವಲ್ಪ ಕರೆಕ್ಟ್ ತದ್ದೀನಿ. ಬಡ್ಯಾಗ ಒಂದ್ ಸ್ವಲ್ಪ ಮಕ್ಕನ ನಿನಗೆ ಹೇಳಿ, ಈಗ ಬೇಸಿದ್ದೀನಿ ಅವಾಗ ಬೇಸಿದ್ನಿ. ನನಗೆ ಅವಾಗ ಚೆನ್ನಾಗಿದ್ದೆ, ಅವಾಗ ಈಗ ಬೇಸಿಲ್ಲ. ಇವಾಗ ಚೆನ್ನಾಗಿಲ್ಲ. ಸ್ವಲ್ಪ ಅವಾಗ ಸ್ವಲ್ಪ ದುಂಡುಗ ಕ್ಯೂಟ್ ಆಗಿ ಕಾಣ್ತದಿಲ್ಲ ಹಂಗ. ಇವಾಗ ಸ್ವಲ್ಪ ಸರಿಗಿದಂಗ ಸ್ವಲ್ಪ ಕ್ಯೂಟ್ನೆಸ್ ಕಡಿಮೆ ಆಗೈತಿ. ಈ ಡೆಲಿವರಿ ಆದಕ್ಕೆ ಹಂಗಾಗಿ 2 ಮಕ್ಕಳು ಆದವಲ್ಲ ಈಗ, 2 ಮಕ್ಕಳಿಗೆ ಮತ್ತೆ ಬ್ಯೂಟಿ ಕಡಿಮೆ ಆಗ್ತ. ಇವತ್ತು ನಿಂದು ಬರ್ತಡೇ ಐತಿ, ಇಡೀ ದಿನ ನೀನ್ ಹೇಳಿದ್ದು ನಾನ್ ಮಾಡ್ತನಂತ ನಾನು ಅನ್ಯಪ್ಪ ಅಂದ್ರ ಮೊದ್ಲು ಮಾಡ್ಸೋ ಕೆಲ್ಸ ಯಾವ್ದು ನಿಂದು? ಫೋನ್ ಬಿಡಿಸಿ ಕುಂದ್ರಸ್ನ. ಎನಿ ಟೈಮ್ ಫೋನ್ ಹಿಡ್ಕೊಂಡಿರ್ತಿ. ಯಾವಾಗ ನೋಡಿದ್ರು ಬಾತ್ರೂಮ್ಗೆ ಹೋದ್ರ ಅದ, ಬೆಡ್ರೂಮ್ಗೆ ಹೋದ್ರ ಅದ, ಇಲ್ಲಿ ಕುಂತ್ಕಂದ್ರ ಅದ. ಏನಾದ್ರು ಮಾತಾಡ್ಸಿದ್ರು ಎರಡು ಸತಿ ಹೇಳ್ಬೇಕು. ಅವಾಗ ಹ್ಞೂ ಅಂತಿದ್ದಿ. ಅದಕ್ಕೋಸ್ಕರ ಇಡೀ ದಿನ ಫೋನ್ ಬಿಡಿಸ್ತೀನಿ. ನಿನಗೆ ಅವಾಗ ನಾನು ಅಡಿಗೆ ಮಾಡಿ ಕೊಟ್ಟೀನಿ. ನಿನಗೆ ಇಷ್ಟವಾದ ಅಡಿಗೆ ಯಾವ್ದು ನಾ ಮಾಡಿಕೊಟ್ಟಿರೋದ್ರಾಗ? ಏನೇ ಆಗಿರ್ಬೋದು. ಏನೇ ಆಗಿರೋದು ನೀನೇನು ಜಾಸ್ತಿ ಮಾಡಿರೋದು ಚಿಕನ್ ಫ್ರೈ ಅದು ಬೇಸಾಯ್ತು. ಚಿಕನ್ ಫ್ರೈ ಅದು ಚಿಕನ್ ಫ್ರೈ ಅಷ್ಟ ನಾನು ಜಾಸ್ತಿ ಮಾಡಿರೋದು ಅದನ್ನ. ಮತ್ತೇನ್ ಮಾಡಿದ್? ಏನ್ ಜಾಸ್ತಿ ಮಾಡಿದ್ರ ತರ ಕೇಳಾಗತ್ತಿಯಲ್ಲ. ಏನೋ ಮಾಡಿರ್ಬೇಕು, ಏನೋ ಬೇರೆ ಮಾಡ್ಕೊಟ್ಟಿ. ಎಗ್ ರೈಸ್, ಎಗ್ ರೈಸ್, ಚಿಕನ್ ಫ್ರೈ. ಎಗ್ ರೈಸ್ ಚಿಕನ್ ಫ್ರೈ ಆಡ ಮಾಡಿದ್ದು. ಚಿಕನ್ ಫ್ರೈ ಇಷ್ಟ. ನನಗೆ ಹವ್ಯಾಸಗಳು ಅದಾವಲ್ಲ, ಅದ್ರಾಗ ನಿನಗೆ ಯಾವ್ದು ಇಷ್ಟ? ಮತ್ತೆ ಇದು ನೀನು ಬಿಡ್ಬೇಕನ್ನೋದ ಯಾವ್ದು ಇಷ್ಟ? ನಿನಗೆ ಇಷ್ಟ ಆಗ್ಲಾರ್ದು ಯಾವ್ದು ಬಿಡ್ಬೇಕು ಅನ್ನೋದನ್ನು ನೀನು ಫಸ್ಟ್ ಬಿಡೋದು ಹೇಳ್ತೀನಿ. ವಿಡಿಯೋ ಮಾಡತ್ನ್ಯಾಗ BP ರೇಸ್ ಮಾಡ್ಕೊಂಡು ನಮ್ಮ ಮೇಲೆ ಸಿಟ್ ಮಾಡೋದು ಬಿಡ್ಬೇಕು. ಒಂದ್ ಸ್ವಲ್ಪ ತಾಳ್ಮೆಯಿಂದ ವಿಡಿಯೋ ಮಾಡೋದು ಕಲಿಬೇಕು. ಅದನ್ನ ಬಿಡು. ಇಷ್ಟ ಆಗೋದಂದ್ರ ಯಾವ್ದಾರ ಆಗಲಕ್ಕ ಒಂದ್ ಸ್ವಲ್ಪ ತಾಳ್ಮೆ ತಗಂತಿದ್ ಅಂದ್ರ, ನಾನು ಬಟ್ಟಿಗೆ ಏನಾರು ಕರ್ಕೊಂಡು ಹೋದ್ರ ನಿಧಾನವಾಗಿ, ನಾನು ಅರ್ಜೆಂಟ್ ಮಾಡ್ತಿರ್ತೀನಿ ಅಂತಲ್ಲೆಲ್ಲ ಹೋದಾಗ, ನೀನೊಂದ್ ಸ್ವಲ್ಪ ನಿಧಾನಕ್ಕೆ ನೋಡಿ ಅಂತಂದು ಎಷ್ಟೊತ್ತಾದ್ರೂ ಕುಂದಿರ್ತಿಯಲ್ಲ, ಅದು ಒಂದಿಷ್ಟ. ಎಲ್ಲಿಗಾರ ಕೇಳಿದ್ರೆ ಕರ್ಕೊಂಡೋಗಿ ಜಲ್ದಿ. ನೀನ್ ಬಟ್ಟೆ ಅಂಗಡಿ ಹೋದಾಗ ಬಟ್ಟಿ
ನಾನ್ ಲೇಟ್ ಮಾಡಲ್ಲ, ನಾನು ಯಾವ ಥರ ತಗಂತಿದ್ರು ನೀನು ಚಲೋ ನೋಡಿ ತಗಂತ ಆರಾಮ್ಸಿ ಕುಂದಿರ್ತಿಲ್ಲ, ಅದು ಒಂದಿಷ್ಟು. ಅಲ್ಲಿ ಆರಾಮಾಗಿ ಯಾಕೆ ಕುಂದಿರ್ತನಂದ್ರ ಮತ್ತೆ ಅವ್ರ ಬಟ್ಟೆ ಅಂಗಡಿಯಾರ ತಡ್ಕೊಂಡಿರ್ತಾರ ನೀನೀಗ. ಮತ್ತೆ ನಾನ್ ತಡ್ಕೊಂಡಿರಲ್ಲ, ಅವ್ರ ಡ್ರೆಸ್ ಗಿಸ್ ಅವು ಇಡೀ ಅಂಗಡಿಯನ್ನು ಬಟ್ಟೆ ಅಷ್ಟು ಬಿಚ್ಚಾಕಿರ್ತಾರ, ಅಷ್ಟು ಶೋ ಮಾಡಿರ್ತಾರ ನಿನ್ ಮುಂದ. ಮತ್ತೆ ಅವರ ತಾಳ್ಮೆಯಿಂದ ಕುಂತ್ಕೊಂಡಿರ್ತಾರ, ನಾನೇ ಲೆಕ್ಕ ಅಂತ ಕುಂತ್ಕೊಂಡಿರ್ತೀನಿ ಅವಾಗ. ಇಲ್ಲಾಂದ್ರೆ ಎಗರಾಡಿ ಬಿಡ್ತಿದ್ದೇನೆ. ನಾನ್ ನಿನ್ನ ಎಷ್ಟು ಅರ್ಥ ಮಾಡ್ಕೊಂಡೀನಿ ಅಂತ ನಿನಗೆ ಅನ್ಸುತ್ತ. ಎಷ್ಟಂತ ಪಾಯಿಂಟ್ ಆಯ್ತಾ ಏನ? ನೀನು ರೇಟಿಂಗ್ ಕೊಡ್ಬೋದು. ರೇಟಿಂಗ್ ಎಷ್ಟ್ರೊಳಗ? 10. 8 ಕೊಡುದು. 8 ಆದ್ರೂ ಒಳ್ಳೆ ರೇಟಿಂಗ್. ಏನ್ ಇಂಪಾರ್ಟೆಂಟ್ ಇದು ಅಷ್ಟು ರೇಟಿಂಗ್ ಕೊಡಕ ಕಾರಣ? ಏನಿಲ್ಲ, ಈಗ ಡೆಲಿವರಿ ಆಗೈತಂದ್ರ ಊಟ ಮಾಡತ್ನಾಗ ಎತ್ಕೊಂತಿದ್ದೆ ಅರ್ಥ ಮಾಡ್ಕೊಂಡು. ನಾನು ಚಿಕ್ಕಪುಟ್ಟ ಕೆಲಸ ಹೇಳಿದ್ರ ಮಾಡ್ತಿದ್ದಿ. ಒಂದು ಸ್ವಲ್ಪ ಏನಾದ್ರ ಕುಡಿಯಕ್ಕೆ ಬಿಸಿನೀರಿಗೆ ಕಾಸು ಕೊಡಂದ್ರೆ ಕೊಡ್ತಿದ್ದಿ. ಇದ್ರ ಸಲುವಾಗಿ 8 ಕೊಟ್ಟೆನಾ? ಅರ್ಥ ಮಾಡ್ಕೊಂತಿಲ್ಲ ಒಟ್ಟು ನನ್ನ ಅರ್ಥ ಮಾಡ್ಕೊಂತಿ. ಹಿಂಗ ಹಸ ಐತಿ ಹೋಗ್ಬೇಕು ಅಂತ ಅರ್ಥ ಮಾಡ್ಕೊಂತಿ. ಈಗ ಬರ್ತಡೇ ಬಂತು ಡ್ರೆಸ್ ಬೇಕಂತಂದು ಅರ್ಥ ಮಾಡ್ಕೊಂತಿ. ಇನ್ನ 2 ಪಾಯಿಂಟ್ ಅದಕ್ಕೆ ಕಡಿಮೆ ಅಂತ ಏನು ಒಂದೊಂದ್ಸಲ ನಾನು ಹೇಳ್ಬೇಕು, ಅದನ್ನ ಹೇಳೋ ಮಟ ಮಾಡಲ್ಲ. ಅದು ಒಂದಕ್ಕೆ. ಬೇರೆಯವ್ರ ಥರ ಎಲ್ಲ ಸರ್ಪ್ರೈಸ್ ಕೊಡಲ್ಲ, ಅದು ಒಂದಕ್ಕೆ. ನನ್ನ ಜೀವನದಾಗ ಒಂದು ಸರ್ಪ್ರೈಸ್ ಕೊಟ್ಟಿಲ್ಲ. ಒಂದು ಸರ್ಪ್ರೈಸ್ ಕೊಟ್ಟಿಲ್ಲಲ್ಲ? ಎಲ್ಲಿ ಕೊಟ್ಟಿದ್ದಿ? ಅದೇನ್ ಕರ ಕೊಡಮ್, ಸರ್ಪ್ರೈಸ್ ಕೊಡಮ್. ಇನ್ನ ಟೈಮ್ ಹೆಚ್ಚಾಗಿ ನೀನು ಅಡಿಗೆ ಮನೆ ಕೆಲಸ ಮಾಡಕತ್ತಿರ್ತೆ, ನಾ ಬಂದು ಸಹಾಯ ಕೇಳಿದ್ರ ನನ್ನ ಕೈಲಿ ಮಾಡಿಸ್ಬೇಕನ್ಸತ್ತ ಏನ? ಸಹಾಯ ಮಾಡ್ಲ ಅಂತ ನೀ ಕೇಳ್ತಿದ್ದಿ. ನಾ ಅದು ಏನ ನೀ ಕೇಳೋದು ಹೆಚ್ಚ, ನಾನು ಮಾಡ್ಸೋದು ಹೆಚ್ಚ. ಬಂದು ಕೇಳಂತಂದ ನಿಂತ್ಕೊಂಡಿರ್ತನ, ಬಂದು ಕೇಳ್ದ ಮಾಡಂತ. ಅಷ್ಟು ಸುಲಭ ಅನ್ಕಂದೇನ ಅಡಿಗೆ ಮಾಡೋ ಕೆಲಸ, ಅಡಿಗೆ ರೂಮ್ ಕೆಲಸ ಅಂದ್ರ. ಒಂದ್ ಸ್ವಲ್ಪ ಯಾರು ಬಂದ್ರ ಕೈಗೆ ಅಂತ ನಾವು ಕುಂತಿರ್ತೀವಿ. ಕೇಳಿದ್ರೇನ ಬಿಡಾರಲ್ಲಿ ಮಾಡ್ಸಾರ? ಅಷ್ಟು ಮಾಡ್ಸಲ್ಲ, ಏನ ಸಣ್ಣ ಪುಟ್ಟ ಇರ್ತಲ್ಲ ಅಂತ ಮಾಡಿಸ್ತೈತಿ. ಓಕೆ ಫ್ರೆಂಡ್ಸ್, ಇವಾಗ ಲಾಸ್ಟ್ನೇ ಕ್ವಶನ್. ಗೀತಾ, ಒಂದ್ ವೇಳೆ ನಾವಿಬ್ರು ಬಿಗ್ ಬಾಸ್ ಹೋದ್ರ ಫಸ್ಟ್ ಯಾರು ಎಲಿಮಿನೇಟ್ ಆಗ್ತಾರ? ನೀನ ಫಸ್ಟ್ ಆಗದು. ಯಾಕ? ಎದಕ್ಕಂದ್ರ ನಿನಗೆ ಡೈಜೆಷನ್ ಪ್ರಾಬ್ಲಮ್ ಐತಿ, ಅಲ್ಲಿ ಊಟ ಆಗ್ಬರಲ್ಲ, ಮತ್ತೆ ಬರೀ ಆರಾಮಿಲ್ಲ ಅಂತ ಕುಂದ್ರಬೇಕತ್ತ. ಇನ್ನೊಂದ್ ಸಿಟ್ಟು ಜಾಸ್ತಿ ಐತಿ. ಯಾರನ್ನಾರು ಬಡದ್ಬಿಡ್ತಂತೆ? ಸಿಟ್ಟು ಜಾಸ್ತಿ ಇದ್ರನ ಅದ್ರಾಗ ಇರಕ್ ಆಗದ್ ನಾವು. ಸಿಟ್ಟು ಜಾಸ್ತಿ ಇದ್ರೆ ಯಾರಿಗೂ ಎಲಿಮಿನೇಟ್ ಆಗದ ಪ್ರತಿ ಇದು ನಾಮಿನೇಟ್ ಆಗದ ಪ್ರತಿ ವಾರ. ನಾಮಿನೇಟ್ ಹಾಕು, ಎಲಿಮಿನೇಟ್ ಹೇಳಿದ್ ನಾನು. ನೀನ್ ಜಾಸ್ತಿ ಸಿಟ್ ಮಾಡ್ಕೊಂತಿದಿ. ತಾಳ್ಮೆ ಇರೋಕ್ ಮೇನ್ ಅದ್ರಾಗ ಇರೋದು. ಅದ್ರಾಗ ತಾಳ್ಮೆ ಇದ್ದಾರ ಇರಲ್ಲ ಅದ್ರಾಗ. ತಾಳ್ಮೆ ಇರೋದು. ತಾಳ್ಮೆ ಇದ್ದಾರ ಮನೆಗೆ ಹೋಗೋದು ಅದ್ರಾಗ. ನೀನು ಕೋಪ ಬಂದಾಗ ಏನ್ ಮಾತಾಡ್ತೇನೆ ಅದು ಗೊತ್ತಾಗಲ್ಲ. ಅದ್ ಏನ್ ಮಾತಾಡ್ದೇನು ಇರ್ತಾರ ಅದ್ರಾಗ. ಏನಿರಲ್ಲ. ಹೊಲ್ಸ್ ಮಾತಿಲ್ಲ ಒಟ್ಟ. ಫಸ್ಟ್ ಅಂದ್ರೆ ನೀನ ಎಲಿಮಿನೇಟ್ ಆಗದು. ನಾನ್ ಹೆಂಗ್ ಎಲಿಮಿನೇಟ್ ಆಗ್ತೀನಿ ಹೇಳು? ನೀನಾ ಸುಮ್ನೆ ನೈಸಾಗಿ ಮಾತಾಡಕತ್ ಬಿಡ್ತಿ ಅಲ್ಲಿ ಹೋದ್ಮೇಲೆ. ನೈಸ್ ಏನಿಲ್ಲ, ಜಾಸ್ತಿ ಇನ್ವಾಲ್ವ್ ಆಗ್ಬೇಕು, ಟಾಸ್ಕ್ ಎಲ್ಲ ಆಡ್ಬೇಕು. ಈಗ ನಿನ್ ಮೇನ್ ಕಾರಣ ನಿನಗೆ ಡೈಜೆಷನ್ ಪ್ರಾಬ್ಲಮ್ ಐತಿ. ಅವೆಲ್ಲ ಪ್ರಾಬ್ಲಮ್ ಇಲ್ಲ ಗೊತ್ತಿಲ್ಲ, ಒಟ್ಟ ಆರಾಮಿಲ್ಲ ಆದ್ರೆ ಏನ್ ಮಾಡ್ಬೇಕು? ಆರಾಮ್ ನನಗೆ ಹಾಕಿಲ್ಲ, ಆರಾಮದಿ ನಾನು. ಅಲ್ಲಿ ಹೋದ್ಮೇಲೆ ಹಂಗ ಅಲ್ಲಿ ಅವ್ರು ಕೊಡೋ ಫುಡ್ ಮೇಲೆ ಡಿಪೆಂಡ್ ಆಗಿ. ಮತ್ತೆ ಫುಡ್ ಅಂದದ್ ಬರೀ ಚಪಾತಿ. ಅಲ್ಲಿ ಚಪಾತಿ ತಿನ್ನಲ್ಲ. ಚಪಾತಿ ಅಂತೂ ಒಂದು ತಿನ್ನಲ್ಲ. ನಾನು ಆಮ್ಲೆಟ್ ಹಾಕಿನ್ ತಿನ್ನ. ಎಷ್ಟಂತ ಒಂದು ಇಷ್ಟ ಅಂತಂದ ಅದು ಮುಗಿದ್ಮೇಲೆ ರೈಸ್ ಅಂತ ಇದ್ದೇ ಇರುತ್ತಾ? ನಾನು ರೈಸ್ ತಿಂದೆ ನಾನು. ರೈಸ್ ಒಂದು ಈಗ ಹಿಂಗದಿದಿ, ಅಲ್ಲಿಗೆ ಹೋಗಿ ಇನ್ನ ಒಂದಿಟ್ಟು ಕಡ್ಡಿ ತರ ಹಾಕಿದಿ. ಅದಕ್ಕೆ ಹೊರಗಡೆ ಹಾಕಲ್ಲ ಅವ್ರ. ಹೊರಗಡೆ ಆಗಲ್ಲ, ನಿನಗೆ ಹೆಲ್ತ್ ಪ್ರಾಬ್ಲಮ್ ಆದ್ರ ಅದ್ರ ಹೆಸರು ನಾಮಿನೇಟ್ ಆಗ್ಬೋದು. ಇನ್ನೊಂದು ಸಿಟ್ಟು ಜಾಸ್ತಿ ಮಾಡ್ಕೊಂಡು ಎಲಿಮಿನೇಟ್ ಆಗ್ಬೋದು. ಅದಕ್ಕೆ ಆಗಲ್ಲ ಬಿಡ. ಆಗ್ತಿದಿ ಸಿಟ್ಟು ಮಾಡ್ಕೊಂಡ್ರೆ ಆಗಲ್ಲ. ಆಗ್ತಿದಿ ಅಷ್ಟಕ್ಕ, ಇವ್ಯಾಡ ಕಾರಣಕ್ಕ. ನೋಡಿ ಫ್ರೆಂಡ್ಸ್, ಇಬ್ರು ಬಿಗ್ ಬಾಸ್ಗೆ ಹೋದ್ರ
ಫಸ್ಟ್ ಯಾರು ಎಲಿಮಿನೇಟ್ ಹಾಕಾರಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫನ್ನಿ ಕ್ವಶನ್ಸ್ ಹೇಗಿದ್ದು ಅಂತಂದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಗೀತಾಗ ಸ್ವಲ್ಪ ವಿಶ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.